ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಗ್ಸ್. ನಾವಿವತ್ತು ರೆಡಿಯಾಗಿ ಹೊಡ್ತಾ ಇರೋದು ಕ್ರಿಸ್ಮಸ್ ಟ್ರೀ ನೋಡೋದಕ್ಕೆ. ಇವತ್ತು ಆ್ಯಕ್ಚುಲಿ 24th ಡಿಸೆಂಬರ್. ನನ್ನ ಮಗಳು ಸ್ಕೂಲಲ್ಲಿ ಎಲ್ಲ ರಿಟರ್ನ್ ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡಿದ್ದಾರೆ ಗಿಫ್ಟ್ಸು. ಇವಳಿಗೂ ಒಂದು ಟೆಡ್ಡಿ ಸಿಕ್ಕಿದೆ, ತುಂಬ ಚೆನ್ನಾಗಿತ್ತು. ಸೊ ಅದ್ರ ಖುಷಿಗೆ ಅವಳು ಬೇರೆ ಕಡೆ ಕ್ರಿಸ್ಮಸ್ ಟ್ರೀ ನೋಡೋಕೆ ಅಂತ ಹೇಳಿದ್ಲು. ಓಕೆ ಅಂದ್ಬಿಟ್ಟು ಎನಿಹಾವು ಇನ್ನೂ 1 ವೀಕ್ ರಜೆ ಇದೆಯಲ್ಲ ಅಂದ್ಬಿಟ್ಟು ಇವತ್ತು ಮೈಸೂರಲ್ಲಿ ಏನೇನು ಇದೆ ತೋರಿಸೋಂಥದ್ದು ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು PM ಮಾಲ್ಗೆ ಬಂದ್ವಿ. ನನ್ನ ಸಿಸ್ಟರ್ಸ್ಗೂ ಕಾಲ್ ಮಾಡಿ ನಾವು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಇಲ್ಲೆಲ್ಲ ಜೀಸಸ್ದು ಫುಲ್ ನೀರ್ದೆಲ್ಲ ಫಿಶ್ ಎಲ್ಲ ಬಿಟ್ಟು ಅಲ್ಲೆಲ್ಲ ಒಂಥರ ಹಟ್ಟೆಲ್ಲ ಹಾಕಿ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಟೈಮು ಇದೇ ಥರ ಹಾಕಿದ್ರು. ಮತ್ತು ಟ್ರೀ ಬಂದು ಈ ಸಲ ಮೇಲ್ಗಡೆ ಹಾಕಿದ್ದಾರೆ. ಯೂಶ್ವಲಿ ಎಂಟ್ರೆನ್ಸಲ್ಲಿ ಹಾಕ್ತಿದ್ರು, ಈ ಸಲ ಫಸ್ಟ್ ಫ್ಲೋರಲ್ಲಿ ಹಾಕಿದ್ದಾರೆ ಎಕ್ಸ್ಮಕ್ಸ್ ಟ್ರೀ. ಸೊ ಅಲ್ಲೂ ಎಲ್ಲ ಫುಲ್ ಫೋಟೋ ತೊಗೊಂಡು ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ಈ ಕ್ರಿಸ್ಮಸ್ ಅಂತ ಅಂದರೆ ಯೂಶ್ವಲಿ ಮಕ್ಳುಗಳಿಗೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಅದು ನೆಕ್ಸ್ಟ್ ಡೇ ಕ್ರಿಸ್ಮಸ್ ದಿನ ನಾವು ಚರ್ಚ್ಗೆ ಹೋದ್ವಿ. ಚರ್ಚು ಇದು ಮೈಸೂರು ಚರ್ಚು, ಎಲ್ರಿಗೂ ಗೊತ್ತಿರುವಂತಹ ಏಷ್ಯಾದ ಫೇಮಸ್ ಚರ್ಚ್ ಅಂತಲೇ ಹೇಳ್ಬೋದು. ತುಂಬ ಆವಾಗಲೇ ಆರ್ಕಿಟೆಕ್ಟ್ ತುಂಬ ಡಿಸೈನ್ ಆಗಿ ಯೂನಿಕ್ಕಾಗಿ ಮಾಡಿದ್ದಾರೆ. ತುಂಬ ಹಿಂದೆಯೇ ಇದಕ್ಕೆ ಹಿಸ್ಟ್ರಿ ಇದೆ, ತುಂಬಾ ಪುರಾತನವಾದಂತಹ ಹಿಸ್ಟ್ರಿ. ಸೊ ಒಳಗಡೆ ಕ್ರೌಡ್ ಅಂತೂ ತುಂಬಾ ಇತ್ತು. ಅಲ್ಲಿ ಯೂಶ್ವಲಿ ಕ್ರಿಸ್ಮಸ್ ಈವ್ ದಿನ ಸೆಲೆಬ್ರೇಷನ್ಸು ಪ್ರೇಯರ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಇವತ್ತು ಯಾವ ಥರ ಪ್ರೇಯರ್ ಇರಲಿಲ್ಲ. ಕ್ಯಾಂಡಲ್ಸು ಹೊರಗಡೆ ಹಚ್ಚಬೇಕಾಗಿತ್ತು, ಅದನ್ನೆಲ್ಲ ಕ್ಯಾಂಡಲ್ ಹಚ್ಚುತ್ತಾಯಿದ್ರು. ಸೊ ಒಳಗಡೆ ಜಸ್ಟ್ ವಿಸಿಟ್ಗೆ ಮತ್ತು ಇವತ್ತಿನ ದಿನ ಎಸ್ಪೆಷಲಿ ಫೋಟೋಸ್ಗೆ ವಿಡಿಯೋಸ್ಗೆ ಹಲೋ ಇರುತ್ತೆ. ಅದರಿಂದ ಚೆನ್ನಾಗಿ ಕ್ಯಾಪ್ಚರ್ ಎಲ್ಲ ಮಾಡಿದ್ವಿ. ನನ್ನ ಮಗಳಿಗೂ ಸ್ವಲ್ಪ ವೆದರ್ ಇಂದ ಹುಷಾರಿಲ್ಲದೆ ಇರೋ ಕಾರಣ ಅವಳಿಗೆ ಫುಲ್ ಪ್ಯಾಕಪ್ ಮಾಡಿದ್ದೆ. ಸೊ ಇದೆಲ್ಲ ಆಯಿತು. ನಾವು ಇಲ್ಲಿ ವೀಡಿಯೋಸ್ನೆಲ್ಲ ಹಲೋ ಇದೆಯಲ್ಲ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಜೀಸಸ್ದಾಗಿರ್ಬೋದು, ಮೇರಿ ಮದರು ಎಲ್ರದ್ದು ಇದೆ. ಫುಲ್ಲು ಶಿಲಬೆಗಳಾಗಿರ್ಬೋದು ಎಲ್ಲ. ಆ್ಯಂಡ್ ಇದು ಒಂದು ಹುಂಡಿ ಅಂತ ಹೇಳ್ಬೋದು, ಪಿಗ್ಗಿ ಬಾಕ್ಸ್ ಥರ. ಅಲ್ಲಿ ನಾವೇನಾದರೂ ಡೊನೇಟ್ ಮಾಡಬೇಕಂದ್ರೆ ಇದರೊಳಗಡೆ ಹಾಕಿದ್ರೆ ಸೊ ಅಲ್ಲಿ ಅವರು ಯೂಸ್ ಮಾಡ್ಕೊತಾರೆ, ಯಾವುದಕ್ಕೆ ಬೇಕೋ ಆ ಥರ ಎಲ್ಲ ಇದೆ. ನೋಡಿ ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿದೆ. ಆವಾಗ ಲೈಟ್ ಎಫೆಕ್ಟಿಂದ ಸ್ವಲ್ಪ ಬ್ಲರಿ ಆಗಿತ್ತು. ಸೊ ಅದು ಡೌನ್ ಸ್ಟೆಪ್ಸ್ ಇಳ್ಕೊಂಡು ಒಳಗಡೆ ಹೋದರೆ ಅಲ್ಲಿ ಇದ್ದಿದೆ ಮೇರಿ ನಿಂತ್ಕೊಂಡು ಅಲ್ಲೆಲ್ಲ ಅಮೌಂಟೆಲ್ಲ ಡೊನೇಟ್ ಮಾಡ್ತಿದ್ರು ಆ್ಯಕ್ಚುಲಿ, ಎಷ್ಟು ಕೈಲಾಗುತ್ತೋ ಅಷ್ಟು. ಆ್ಯಂಡ್ ಕ್ರಿಸ್ಮಸ್ ಇರೋದ್ರಿಂದ ಜೀಸಸ್ದು ರಂಗೋಲಿ ತುಂಬಾ ದೊಡ್ಡದಾಗಿ ಬಂದಿತ್ತು. ಇದು ಕ್ಯಾಮ್ರಾಸಲ್ಲಿ ಫೋನ್ಸಲ್ಲಿ ತುಂಬ ಕವರ್ ಆಗಲ್ಲ. ಸೊ ಅದರಿಂದನೇ ನಮಗೆ ಎಷ್ಟು ಆಗುತ್ತೆ ಸೈಡಿಂದ ಮತ್ತು ಫ್ರಂಟಿಂದ ಕವರ್ ಮಾಡಿದ್ವಿ. ಡ್ರೋನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹೈಗೆ ಹೋದರೆ ತುಂಬ ಚೆನ್ನಾಗಿ ಫುಲ್ ಓಲ್ ಪಿಕ್ಚರ್ ಕ್ಯಾಪ್ಚರ್ ಆಗುತ್ತೆ. ನಾವು ಯೂಶ್ವಲಿ ನಮ್ಮ ಹತ್ರ ಫೋನ್ನಲ್ಲಿ ಇರುವಂತಹ ಫೋನಲ್ಲೇ ಕ್ಯಾಪ್ಚರ್ ಮಾಡಿದ್ವಿ. ಬಟ್ ಕಾಣಿಸ್ತಿದೆ ಅದು ಏನಂತ ಅವರು ರಂಗೋಲಿ ಬಿಟ್ಟಿರೋದು ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಇದು ಈ ಸಲದ್ದು ಹೊಸದಾಗಿ ಮಾಡಿರುವಂತಹದ್ದು ಕ್ರಿಸ್ಮಸ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಚರ್ಚಿಂದ ಲೆಫ್ಟ್ ಸೈಡ್ ಆಲ್ಮೋಸ್ಟ್ ಇರುತ್ತೆ, ಅಲ್ಲಿಗೆ ಬಂದರೆ ಇದೆಲ್ಲ ಬೈ ಇನ್ಬಿಲ್ಟೇ ಇದೆ. ಮೀನ್ಸ್ ಯಾವಾಗ ಹೋದರೂ ಇದೆಲ್ಲ ಕೇವ್ಸು ಆ ಥರ ಎಲ್ಲ ಇದೆ. ಮತ್ತು ಸಡನ್ನಾಗಿ ಬಿಸಿಲು ಬಂದಿರೋದ್ರಿಂದ ಮಕ್ಕಳುಗಳು ಸ್ವಲ್ಪ ಕಿರಿಕಿರಿ ಮಾಡ್ಕೊತಾ ಇದ್ರು ನಡೆಯೋದಕ್ಕೆ ಎಲ್ಲ. ಆ್ಯಂಡ್ ಇದಲ್ಲದೆ ಸ್ವಲ್ಪ ಅವ್ರಿಗೂ ಗೇಮ್ಸು ಇರ್ಬೋದು ಆ ಥರ ಎಲ್ಲ ಆಟ ಆಡೋದಕ್ಕೆ ತುಂಬಾ ಇತ್ತು. ಅದನ್ನು ಎಲ್ಲ ಆಟ ಆಡಿಸಿದ್ವಿ. ಹಾಗೆಯೇ ಒಂದು ಕೇವ್ ಅಂತ ಹೇಳಿದೆ ಅಲ್ವಾ, ಅಲ್ಲಿನೂ ಜೀಸಸ್ದು ಡಿಫ್ರೆಂಟಾಗಿ ಅವರು ಯಾವ ಥರ ಇದು ಮಾಡಿದ್ದಾರೆ. ಒಂದು ಮೇರಿ ಮಗನೂ ಗ್ರ್ಯಾಂಡ್ ಒಂದು ಸಿಲ್ಕ್ ಸಾರಿ ಉಡಿಸಿ ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಕ್ರಿಸ್ಮಸ್ ಸ್ಪೆಷಲ್ಲು, ಕ್ರಿಸ್ಮಸ್ಗೋಸ್ಕರ ಇದನ್ನೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಮುಂದೆ ಮಲಗಿರುವಂತಹದ್ದು ಬೇಬಿ ಜೀಸಸ್ ಆಗಿರ್ಬೋದು, ನಿಂತ್ಕೊಂಡಿರೋಂಥದ್ದು ಮೀನ್ಸ್ ಬಾಲ್ಯದ್ದು ಎಲ್ಲನೂ ಹೈಲೈಟ್ ಮಾಡಿದ್ದಾರೆ. ಆ್ಯಂಡ್ ಜೀಸಸ್ದು ಎಲ್ಲ ಯಾವಾಗ ಏನೇನು ಮಾಡಿದ್ದಾರೆ, ಯಾರು ಸಂತರು ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನು ಎಲ್ಲ ಡಿಸ್ಪ್ಲೇಗೆ ಎಲ್ಲ ಹಾಕಿದ್ದಾರೆ, ಫೋಟೋಸು ಎಲ್ಲ. ವರ್ಷದಿಂದ ವರ್ಷಕ್ಕೆ ತುಂಬ ಡಿಫ್ರೆಂಟಾಗಿ ಅವರಿಗೆ ಎಷ್ಟಾಗುತ್ತೋ ಅಷ್ಟು ತುಂಬ ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ನೋಡಿ ಇದು ಈ ವರ್ಷ ಹೊಸದಾಗಿ ಮಾಡಿರುವಂತಹದ್ದು. ಇದೆಲ್ಲ ಸ್ಕ್ರೀನ್ ಅಲ್ಲ, ಜಸ್ಟ್ ವಾಲ್ ಹ್ಯಾಂಗಿಂಗ್ಸ್ ಅಲ್ಲ, ಸ್ಟಿಕ್ಸ್ ಆ ಥರ ಹೇಳ್ಬೋದು. ಅಷ್ಟೆಲ್ಲ ಆಯಿತು. ಇವರು ಈ ಥರ ಗೇಮ್ಸೆಲ್ಲ ಆಡಿದ್ರು. ಅವಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಜಾಸ್ತಿ ಆಟ ಆಡಲಿಲ್ಲ ನನ್ನ ಮಗಳು. ಹಾಗೆಯೇ ಊರಿಗೆ ಬಂದ್ವಿ ಕ್ರಿಸ್ಮಸ್ ರಜೆ ಅಂದ್ಬಿಟ್ಟು. ನಾವು ಹೊರಟ ಟೈಮ್ಗೆ ಸಾಯಿಬಾಬಾ ಟೆಂಪಲ್ಗೆ ಮಹಾಮಂಗಳಾರತಿ ಆಗ್ತಿತ್ತು. ಒಂಥರ ಬ್ಲೆಸ್ಸಿಂಗ್ ಡೇ. ಇವತ್ತು ಗುರುವಾರ ಇರೋದ್ರಿಂದ ಬ್ಲೆಸ್ಸಿಂಗ್ ಡೇ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಈ ದಿನವೂ ಕೂಡ ಆಯಿತು. ಇಷ್ಟು ಇವತ್ತಿನ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.